ಈಗ ಹೊಸದಾಗಿ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಇದು ಸಮಾಜಕ್ಕೆ ಅಥವಾ ವಿದ್ಯಾರ್ಥಿಗೆ ಯಾಪರ್ ಇದು ಇದರ ಪೂರಕ ಆಗುತ್ತೋ ಮಾಡೋಕ್ಕಾಗುತ್ತೋ. Whether technology comes, artificial intelligence comes, goes away, nothing will happen. He will continue to be going up in his career. But artificial future ಗಿಂತ ನನ್ನ ಫ್ಯೂಚರ್, ಒಂದು ಮಗು ಫ್ಯೂಚರ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ನಾನು ಅದ್ರ ಬಗ್ಗೆ ಎಷ್ಟು ಗಮನ ಕೊಡ್ತೀನಿ, ಅದರಿಂದ ನನಗೆ ಹೆಲ್ಪ್ ಆಗುತ್ತೋ ಇಲ್ಲ ನನ್ನಿಂದ ಅದಕ್ಕೆ ಹೆಲ್ಪ್ ಆಗಬೇಕು. ತಂತ್ರಜ್ಞಾನ ಟೆಕ್ನಾಲಜಿ ಅನ್ನೋದು ಡೇ ಬೈ ಡೇ ಬೆಳ್ಕೊತಾ ಹೋಗುತ್ತೆ. ಅದು ಮಾರಕನೂ ಆಗ್ತದೆ, ಪೂರಕನೂ ಆಗುತ್ತೆ, ಒಳ್ಳೆಯದಾಗುತ್ತೆ, ಕೆಟ್ಟದಾಗುತ್ತೆ, ಗುಡ್ ಆ್ಯಂಡ್ ಬ್ಯಾಡ್. ಕರೆಕ್ಟ್. ಈಗ ಹೊಸದಾಗಿ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಇದು ಸಮಾಜಕ್ಕೆ ಅಥವಾ ವಿದ್ಯಾರ್ಥಿಗೆ ಯಾಪರ್ ಇದು ಇದರ ಪೂರಕ ಆಗುತ್ತೋ ಮಾಡೋಕ್ಕಾಗುತ್ತೋ, ತಮ್ಮ ಅಭಿಪ್ರಾಯ ಏನು ಸರ್? 2 ವರ್ಷ ಆಯಿತು, artificial intelligence has become very, very popular. 5 years from now, do we know whether artificial intelligence will be there or something else will come? So every time changes will keep coming. But a candidate who selects a career today will be working for 40-50 years in that career. So if he selects based on what he is good at, one person is very good in technology, one person is creative, one person is people oriented, one person is logic oriented. If he identifies that and gets into it, whether technology comes, artificial intelligence comes, goes away, nothing will happen. He will continue to be going up in his career. Identification of the actual capabilities of that particular individual and then helping that person to develop what we call as life skills. ಎಸ್, ಇದಕ್ಕೆ ನಾನು ಹೇಳಬೇಕು ಅಂತಂದರೆ ಏನಾಗುತ್ತೆ ಅಂತಂದರೆ, ನಾವು ಎಲ್ಲರೂ ವಿಚಾರ ಮಾಡಿದಾಗ ಎಲ್ಲರೂ ಇಲ್ಲ ಇದು ಸರಿ, ಇದು ಮಾಡಿದ್ರೆ ನಿನಗೆ ಹೆಂಗಿದ್ರು ಕೆಲಸ ಸಿಗುತ್ತೆ ಅಂದಾಗ ಎಲ್ಲ ಜೊತೆಗೆ ಹೇಳ್ತೀರಿ. ಎಲ್ಲ ಗುಂಪಲ್ಲಿ ಹೆಂಗೆ ಹೋಗ್ತಾ ಇದ್ದಾರೋ ನಾವು ಗೋವಿಂದ ಅಂತ ಹೇಳ್ತೀರಿ. ಬಟ್ ಅದು ಆ ಗುಂಪಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಇವಾಗ ನನಗೆ ಮಾತಾಡೋದು ಹೆಚ್ಚು ಇಷ್ಟ ಅಂತಂದರೆ ಇದು ನಂದು ಒಂದು ಕೌಶಲ್ಯ. ನಾನು ಹೆಚ್ಚು ಮಾತಾಡ್ತೀನಿ, ಜನರ ಜೊತೆ ಪರಸ್ಪರ ನನಗೆ ಸಂಬಂಧಗಳು ಇಷ್ಟ. ಅದು ಇನ್ನೊಬ್ರು ಇರ್ತಾರೆ ವ್ಯಕ್ತಿತ್ವ, ಅವ್ರಿಗೆ ಬರೆಯೋದು ಇಷ್ಟ ಆಗುತ್ತೆ. ಅವ್ರಿಗೆ ಮಾತಾಡೋದಕ್ಕಿಂತ ಅವರು ಹೆಚ್ಚು ಕೇಳಿಸ್ಕೊಂಡು ಅದನ್ನು ಕಾಗದ ಮೇಲೆ ಬರೆದು ಅದನ್ನು ತುಂಬ ವಿಚಾರವಾಗಿ ಯೋಚನೆ ಮಾಡಿ ತುಂಬ ತರಾವರಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ. ಹಂಗೆ ನಾವು ಒಬ್ಬೊಬ್ಬರದ್ದು ಏನೇನು ಚಟುವಟಿಕೆಗಳಾಗಲಿ ಕೌಶಲ್ಯಗಳಾಗಲಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕು. ಇದ್ರ ಜೊತೆ ಇವಾಗ ನಾವು ಹೇಳ್ತೀರಿ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಫ್ಯೂಚರ್ ಅಂತ ಹೇಳ್ತೀರಿ. ಹಂಗೆ ಡಾಕ್ಟರ್ ಅಲಿ ಖ್ವಾಜಾ ಸರ್ ಹೇಳ್ದಂಗೆ ಇದರದ್ದು ಫ್ಯೂಚರ್ ಏನು, ಬಟ್ ಆರ್ಟಿಫಿಷಿಯಲ್ ಫ್ಯೂಚರ್ಗಿಂತ ನನ್ನ ಫ್ಯೂಚರ್, ಒಂದು ಮಗು ಫ್ಯೂಚರ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ನಾನು ಅದ್ರ ಬಗ್ಗೆ ಎಷ್ಟು ಗಮನ ಕೊಡ್ತೀನಿ, ಅದರಿಂದ ನನಗೆ ಹೆಲ್ಪ್ ಆಗುತ್ತೋ ಇಲ್ಲ ನನ್ನಿಂದ ಅದಕ್ಕೆ ಹೆಲ್ಪ್ ಆಗಬೇಕು. ಸೊ ಒಂದು ಮಗು ವ್ಯಕ್ತಿತ್ವ ಮೇಲಿಂದ ಅವ್ರ ಕೆಲ್ಸಕ್ಕೆ ಹೆಲ್ಪ್ ಆಗಬೇಕು, ಕೆಲಸದಿಂದ ಮಗುಗೆ ಹೆಲ್ಪ್ ಆಗಬೇಕು ಅನ್ನೋ ವಿಚಾರ ಇರಬಾರ್ದು. ಎಲ್ಲಾನು ಒಂದು ಕೌಶಲ್ಯಗಳು ನಾವು ಕಲಿತಾ ಹೋಗ್ಬೇಕು, ಅದನ್ನ ಹೆಂಗೆ ಅದನ್ನ ಬೆಳೆಸ್ಬೇಕು ಹೊರತು ಅದರಿಂದನೇ ನಾನು ಬೆಳಿತೀನಿ ಅನ್ನೋದ್ರಿಲ್ಲ. ಅದು ಒಂದು ಮಾಧ್ಯಮ ಅಷ್ಟೇ ನಮ್ಮ ಬೆಳವಣಿಗೆಗೆ. ಒಂದು ಸಲಹಾ, ಡೋಂಟ್ ಗೋ ಬೈ ವಾಟ್ ಎವ್ರಿಬಡಿ ಇಸ್ ಗೋಯಿಂಗ್. ಫೈಂಡ್ ಯುವರ್ ಓನ್ ಸ್ಟ್ರೆಂತ್ಸ್. Have that mind to be able to select, and that is where the career counselors, guidance counselors, they can be useful to you. Life skills is a very basic fundamental requirement of every young person. World Health Organization has given us a complete detailed list of 10 life skills which make a complete human being. That is something that we have to learn, and that is not part of syllabus or curriculum. So we have to take the responsibility of teaching them. Once they learn that, then they will know how to use AI, how to use data sciences, how to use any technology that comes in from time to time, because they will know how to do decision making, they will know how to do problem solving, they will have self-awareness, they will understand how to develop relationships. ವಿಶ್ವ ಆರೋಗ್ಯ ಸಂಸ್ಥೆ ಬಂದು ಇದು 10 ಮೂಲ ಕೌಶಲ್ಯಗಳ ಬಗ್ಗೆ ಹೇಳಿದ್ದಾರೆ. ಈ 10 ಕೌಶಲ್ಯಗಳು ಬರೀ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾತ್ರ ಅಲ್ಲ,
ಎಂಥ ಎಂಥ ಪರಿಸ್ಥಿತಿ ಆಗಲಿ, ಎಂಥ ಎಲ್ಲಾನ ನಾವು ಒಂದು ವಿಚಾರ ಮಾಡಿ ಏನು ಮುಂದಕ್ಕೆ ಹೋಗಬೇಕು ಅನ್ನೋದಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಯಾಕಂದರೆ ಅಲ್ಲಿ ನಾವು ತುಂಬ ನಮ್ಮ ಸೆಲ್ಫ್ ಅವೇರ್ನೆಸ್, ಅರಿವು ಬಗ್ಗೆ ಕಲಿತೀರಿ. ನಮ್ಮ ಭಾವನಾತ್ಮಕ, ನಮ್ಮ ಕೋಪ ಆಗಲಿ, ನಮ್ಮದು ಒತ್ತಡ ಆಗಲಿ, ನಾವು ಏನು ಮಾಡಬೇಕು, ಯಾವಾಗ ಮಾಡಬೇಕು, ಅದರಿಂದ ಹೆಂಗೆ ಹೊರಗಬೇಕು. ನಾವು ಹೇಳ್ತೇವೆ ಸಹಾನುಭೂತಿ, ಅದು ಒಂದು ತುಂಬ ಇವಾಗ ಬೇಕಾಗಿರೋ ಒಂದು ಕೌಶಲ್ಯ. ಪರಸ್ಪರ, ಯಾಕಂದರೆ ಪರಸ್ಪರ ನಾವು ಯಾವ ಥರ ಮಾತಾಡ್ತೀರಿ. ಇವಾಗ ಒಂದು ಮಾಧ್ಯಮದಲ್ಲಿ ಬರೀ ನಾವು ತಿಳ್ಕೊತೀರಿ, ಬಟ್ ಅದನ್ನು ನಾವು ಹೆಂಗೆ ಹೇಳಬೇಕು, ವಿಚಾರ ಮಾಡಬೇಕು ಅನ್ನೋದು ಎಲ್ಲನೂ ಒಂದೊಂದು ಕೌಶಲ್ಯಗಳು. ಸೊ ಈ ಥರ ಕೌಶಲ್ಯಗಳು ನಾವು ಮೊದಲಿಂದನೇ ಮಕ್ಕಳಿಗೆ ಹೇಳ್ಕೊಟ್ರೆ ಯಾವುದೇ ಒಂದು ಪರಿಸ್ಥಿತಿ ಇಲ್ಲ, ಸಿಚುವೇಶನ್ ಬಂದಾಗ ಅವ್ರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಇದು ಎಷ್ಟು ಮಾತ್ರ ನನಗೆ ಸರಿ, ಎಷ್ಟು ಮಾತ್ರ ತಪ್ಪು, ಎರಡೂ ವಿಚಾರ ಮಾಡಿ ಮುಂದಕ್ಕೆ ಹೋಗ್ತಾರೆ. ಸೊ ಅದು ಇವಾಗ ಆರ್ಟಿಫಿಷಿಯಲ್ ಅಲ್ಲ, ಆರ್ಟಿಫಿಷಿಯಲ್ಗಿಂತ ನೆಕ್ಸ್ಟ್ ಸ್ಟೇಜ್ ಏನು ಬಂದ್ರೂ ಆ ಮಗುಗೆ ವಿಚಾರ ಮಾಡುವಷ್ಟು ನಾವು ಅದಕ್ಕೆ ತಯಾರಿ ಮಾಡಿರ್ತೀವಿ. Going behind artificial intelligence, never forget your real intelligence. Always rely on that. ಇತ್ತೀಚಿನ ಕಳೆದ 2 ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ದೊಡ್ಡ ಹಾವು ಮಾಡ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಅದಕ್ಕಿಂತ ಹೆಚ್ಚಾಗಿ ಮಕ್ಕಳ ಕೌಶಲ್ಯ, ನಮ್ಮ ಮಕ್ಕಳ ಕೌಶಲ್ಯನ ನಾವು ಗುರುತಿಸಿ ಇದು ಮಾಡಬೇಕು. ಎಲ್ಲ ಕಡೆ ಹಾಗೂ ಇರುತ್ತೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬಟ್ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಅದರಲ್ಲಿ ಇರುವಂಥ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡ್ರೆ ಅವ್ರ ಭವಿಷ್ಯ, ಅವ್ರ ಕರಿಯರ್ಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಡಾಕ್ಟರು ಅಲಿ ಖಾಜಾ ಅವರ ಅಭಿಪ್ರಾಯ ಇದೆ.